ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ಇವತ್ತಿನ ಸಂಚಿಕೆಯಲ್ಲಿ ನಾವು ಹುರುಳಿಕಾಳಿನ ಬಗ್ಗೆ ಮಾತಾಡೋಣ. ಹುರುಳಿಕಾಳು ಸಾಮಾನ್ಯವಾಗಿ ನಾವೆಲ್ಲರೂ ನಮ್ಮ ಆಹಾರ ಪದ್ಧತಿಯಲ್ಲಿ ಬಳಸ್ತಾನೆ ಬಂದಿದ್ದೀವಿ. ಆದರೆ ಇದರ ಪ್ರಯೋಜನಗಳೇನು, ಯಾಕೆ ಇದು ಸೂಪರ್ ಫುಡ್ ಅಂತ ಕರೆಸ್ಕೊಳ್ಳುತ್ತೆ, ಆಯುರ್ವೇದ ಶಾಸ್ತ್ರದಲ್ಲಿ ಏನೆಲ್ಲ ಹೇಳಿದ್ದಾರೆ ಈ ಒಂದು ಹುರುಳಿಕಾಳಿನ ಬಗ್ಗೆ, ಯಾವ ಪ್ರಕೃತಿಯವರು ಸೇವನೆ ಮಾಡಬೇಕು, ಯಾರು ಇದನ್ನು ಅವಾಯ್ಡ್ ಮಾಡಬೇಕು, ಯಾವ ರೀತಿಯಲ್ಲಿ ಈ ಹುರುಳಿಕಾಳನ್ನು ನಾವು ಬೇಯಿಸಿ ಸೇವನೆ ಮಾಡಬೇಕು, ಈ ಎಲ್ಲ ಒಂದು ವಿವರಣೆಯನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ತಿಳ್ಕೊತಾ ಹೋಗೋಣ ವೀಕ್ಷಕರೇ. ಹುರುಳಿಕಾಳನ್ನು ಸಂಸ್ಕೃತದಲ್ಲಿ ಕುಲತ್ತ ಅಂತ ಕರೆಯುವಂಥದ್ದು. ಸ್ಪೆಸಿಫಿಕಲಿ ಸಸ್ಯಾಹಾರಿ ಆಗಿದ್ದರೆ ಇದರಲ್ಲಿ ಹೇರಳವಾಗಿ ಪ್ರೋಟೀನ್ ಇರೋದ್ರಿಂದ ಈ ಒಂದು ಪ್ರೋಟೀನ್ ಫುಡ್ ಆಗಿ ಅವರು ಕನ್ಸಂಪ್ಷನ್ ಮಾಡ್ತಾ ಹೋಗ್ಬೋದು. ಮತ್ತು ತೂಕ ಕಡಿಮೆ ಮಾಡಬೇಕು ಅಂತ ಅಪೇಕ್ಷೆ ಪಡುವವರು, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ಕೋಬೇಕು ಅನ್ನೋರು, ಉತ್ತಮ ಜೀರ್ಣಕ್ರಿಯೆಗೆ, ಉತ್ತಮ ಮೆಟಬಾಲಿಸಮ್ಗೆ, ಅಥವಾ ಕೆಮ್ಮು, ನೆಗಡಿ ಅಥವಾ ಕಿಡ್ನಿ ಸ್ಟೋನ್ಸಿಂದ ಬಳಲ್ತಾ ಇರೋರು, ಇಂಥವ್ರು ಎಲ್ಲರೂ ಕೂಡ ಈ ಹುರುಳಿಕಾಳಿನ ಸೇವನೆ ಮಾಡುವಂಥದ್ದು ಬಹಳ ಅವಶ್ಯಕ. ಹಾಗಿದ್ರೆ ಬನ್ನಿ, ಆಯುರ್ವೇದ ಶಾಸ್ತ್ರದಲ್ಲಿ ಗುಣಧರ್ಮಗಳು ಏನು ಹೇಳಿದ್ದಾರೆ ಮತ್ತು ಇದರ ಮೆಡಿಸಿನಲ್ ಪ್ರಾಪರ್ಟೀಸ್ ಏನು ಅಂತೆಲ್ಲ ತಿಳ್ಕೊತಾ ಹೋಗೋಣ. ಭಾವಪ್ರಕಾಶ ನಿಘಂಟು ಈ ಒಂದು ಗ್ರಂಥದಲ್ಲಿ ಈ ರೀತಿಯಾದಂತಹ ಶ್ಲೋಕವನ್ನು ಹೇಳಿರುವಂಥದ್ದು. ಕುಲತ್ತಃ ಕಟುಕಃ ಪಾಕೆ ಕಷಾಯಃ ಪಿತ್ತರಕ್ತಕೃತ್ ಲಘು ವಿದಾಹಿ ವೀರ್ಯೋಷ್ಣಃ ಶ್ವಾಸಕಾಸ ಕಫಾನಿಲಾನ್ ಅಂತ ಹೇಳಿರುವಂಥದ್ದು. ಅಂದರೆ ಇದರ ವೀರ್ಯ ಬಂದು ಉಷ್ಣವೀರ್ಯ ಅಂತ ಹೇಳ್ತಾರೆ. ಮತ್ತು ಇದು ದೇಹದಲ್ಲಿ ಕಫ ಮತ್ತು ವಾತವನ್ನು ಕಡಿಮೆ ಮಾಡುವಂತಹದ್ದು ಅಂತ ಹೇಳಿರುವಂಥದ್ದು. ಯಾರಲ್ಲಿ ಕಫ ಮತ್ತು ವಾತದಿಂದ ಉಂಟಾದಂಥ ಕಾಯಿಲೆಗಳಿರುತ್ತೆ ಅವರಿಗೆ ಇದು ಬಹಳ ಉಪಯುಕ್ತ. ಮತ್ತು ಕಫ ಮತ್ತು ವಾತ ಪ್ರಕೃತಿಯವರು ಕೂಡ ಈ ಒಂದು ಹುರುಳಿಕಾಳನ್ನು ಚೆನ್ನಾಗಿ ಬಳಕೆ ಮಾಡಬಹುದು. ಮತ್ತೊಂದು ಗುಣ ಏನು ಹೇಳ್ತಾರೆ ಅಂದರೆ, ಇದನ್ನು ವಿದಾಹಿ ಅಂತ ಕರೀತಾರೆ. ವಿದಾಹಿ ಅಂತಂದರೆ ಇದು ಪಿತ್ತ ಮತ್ತು ರಕ್ತವನ್ನು ಹೆಚ್ಚು ಮಾಡುತ್ತೆ. ಅಂದರೆ ರಕ್ತಪಿತ್ತ ಪ್ರಕೋಪ ಅಂತ ನಾವೆಲ್ಲ ಕೇಳಿರ್ತೀವಲ್ಲ, ಹಾಗೆ ಇದು ಸ್ಪೆಸಿಫಿಕಲಿ ಪಿತ್ತ ಪ್ರಕೃತಿಯವರು. ಅಂದರೆ ಯಾರಲ್ಲಿ ಒಂದು ರೀತಿಯಾದ ಮೈಕೈಯಲ್ಲಿ ಉರಿ ಇರುತ್ತೆ, ಅಸಿಡಿಟಿ ಇರುತ್ತೆ, ಮತ್ತು ಬೇಸಿಗೆಗಾಲದಲ್ಲಿ ಸ್ಪೆಸಿಫಿಕಲಿ ಇಂಥ ಎಲ್ಲ ಅವಸ್ಥೆಗಳಲ್ಲೂ ಕೂಡ ಈ ಹುರುಳಿಕಾಳನ್ನು ಸೇವನೆ ಮಾಡಬಾರ್ದು. ಹಾಗಿದ್ರೆ ಬನ್ನಿ, ನಮ್ಮ ಆಯುರ್ವೇದ ಗ್ರಂಥಗಳಲ್ಲಿ ಈ ಹುರುಳಿಕಾಳಿನ ಬಗ್ಗೆ ಒಂದು 7 ಮುಖ್ಯ ಪ್ರಯೋಜನಗಳ ಬಗ್ಗೆ ನಾವು ಇವತ್ತು ತಿಳ್ಕೊತಾ ಹೋಗೋಣ ವೀಕ್ಷಕರೇ. ಮೊದಲನೇದಾಗಿ ಅಶ್ಮರಿ ಸಮಸ್ಯೆಯಲ್ಲಿ, ಅಶ್ಮರಿ ಅಂದರೆ ರೀನಲ್ ಕ್ಯಾಲ್ಕುಲಸ್ ಆರ್ ಕಿಡ್ನಿ ಸ್ಟೋನ್ಸ್ ಅಥವಾ ಮೂತ್ರಪಿಂಡದಲ್ಲಿ ಸ್ಟೋನ್ಸ್ ಏನಾದರೂ ಇದ್ದರೆ ಈ ಹುರುಳಿಕಾಳಿನ ಸೇವನೆ ಬಹಳ ಅವಶ್ಯಕ. ನಾನು ಮೊದಲೇ ಹೇಳಿದೆ, ಗುಣಗಳಲ್ಲಿ ಇದು ಉಷ್ಣವೀರ್ಯ ಅಂತ ಅಲ್ವಾ, ಮತ್ತು ಇದು ಭೇದನ ಕರ್ಮ ಮಾಡುವಂಥದ್ದು ಅಂತಲೂ ಹೇಳುವಂಥದ್ದು. ಮೂತ್ರಲ ಅಂತಲೂ ಹೇಳ್ತಾರೆ. ಅಂದರೆ ಯೂರಿನ್ ಒಂದು ಫ್ಲೋ ಕರೆಕ್ಟಾಗಿ ಆಗಲಿಕ್ಕೂ ಕೂಡ ಇದು ಬಹಳ ಉಪಯುಕ್ತ. ಭೇದನ ಕರ್ಮ ಅಂದರೆ ನಮಗೆ ಸ್ಟೋನ್ಸ್ ಏನಾದರೂ ಇದೆ, ಭೇದನ ಅಂದರೆ ಒಂದು ರೀತಿಯಾದಂಥ ಕಲ್ಲುಗಳನ್ನು ಹೊಡೆದು ನಮ್ಮ ಶರೀರದಲ್ಲಿ ಹೊರಹಾಕಲು ಬಹಳ ಉಪಯುಕ್ತ ಈ ಒಂದು ಹುರುಳಿಕಾಳು. ಮತ್ತು ಹೇಗೆ ಸೇವನೆ ಮಾಡಬೇಕು ಈ ಹುರುಳಿಕಾಳನ್ನು ಅಂತಂತಂದರೆ, 15ರಿಂದ 20 ಗ್ರಾಮ್ ಹುರುಳಿಕಾಳನ್ನು 1 ಲೋಟ ನೀರಿನಲ್ಲಿ ಚೆನ್ನಾಗಿ ತಾವು ಕುದಿಸ್ಬೇಕು. ಎಲ್ಲಿವರೆಗೂ ಕುದಿಸ್ಬೇಕು ಅಂದರೆ, ಅದು ಆಲ್ಮೋಸ್ಟ್ ಒಂದು ಅರ್ಧ ಲೀಟರ್ ನೀರು 1/4 ಲೀಟರ್ ಆಗೋವರೆಗೂ ಚೆನ್ನಾಗಿ ಕುದಿಸಿ ಆ ನೀರನ್ನು ಚೆನ್ನಾಗಿ ಶೋಧಿಸಿ ತಾವು ಸೇವನೆ ಮಾಡ್ತಾ ಬರುವಂಥದ್ದು. ಈ ಥರ ಮಾಡ್ತಾ ಬಂದರೆ ಅಶ್ಮರಿ ಕಾಯಿಲೆ ಅಂದರೆ ಕಿಡ್ನಿ ಸ್ಟೋನ್ಸ್ಗೆ ಬಹಳ ಒಂದು ಪ್ರಯೋಜನಕಾರಿಯಾಗಿ ಕೆಲಸ ಮಾಡುವಂಥದ್ದು ವೀಕ್ಷಕರೇ. ಇನ್ನು ಯಾರು ಈ ಒಂದು ಹುರುಳಿಕಾಳನ್ನು ಅವಾಯ್ಡ್ ಮಾಡಬೇಕು ಅಂದರೆ, ಮೂತ್ರ ವಿಸರ್ಜನೆ ಸಮಯದಲ್ಲಿ ಏನಾದರೂ ಉರಿ ಇದ್ದರೆ, ಅಥವಾ ಮೂತ್ರದಲ್ಲಿ ರಕ್ತ ಹೋಗ್ತಾ ಇದ್ದರೆ, ಮತ್ತು ದೇಹದಲ್ಲಿ ಉಷ್ಣ ಜಾಸ್ತಿ ಆಗಿದ್ರೆ, ಪಿತ್ತ ಮತ್ತು ರಕ್ತ ಇದು ಜಾಸ್ತಿ ಆಗುತ್ತೆ. ಹಾಗಾಗಿ ಇದನ್ನು ಅವಾಯ್ಡ್ ಮಾಡಬೇಕು. ಇಂಥವ್ರು ಏನು ಸೇವನೆ ಮಾಡ್ಬೋದಪ್ಪ ಅಂತಂತಂದರೆ, ಧಾನ್ಯಕ ನೀರನ್ನು ಸೇವನೆ ಮಾಡ್ಬೋದು. ಅಂದರೆ ಕೊತ್ತಂಬರಿ ಬೀಜದ ನೀರು. ಇದನ್ನು ಹೇಗೆ ತಯಾರಿ ಮಾಡಬೇಕು ಅಂದರೆ, ಈ ಒಂದಿಲ್ಲ 2 ಚಮಚ ಕೊತ್ತಂಬರಿ ಬೀಜನ 1 ಲೋಟ ನೀರಿನಲ್ಲಿ ರಾತ್ರಿ ಇಡೀ ನೆನೆಸಿಡಬೇಕು. ಒಂದು ಮಣ್ಣಿನ ಮಡಕೆನಲ್ಲಿ ರಾತ್ರಿ ಇಡೀ ನೆನೆಸಿಡಬೇಕು. ಬೆಳಗ್ಗೆ ಎದ್ದ ತಕ್ಷಣ ಆ ನೀರನ್ನು ಸೋಸ್ಬಿಟ್ಟು ಚೆನ್ನಾಗಿ ಅದನ್ನು ನೀವು ಸೇವನೆ ಮಾಡ್ತಾ ಬಂದರೆ ಇದು ನಿಮಗೆ ಅಷ್ಟೇ ಬೆನಿಫಿಟ್ಟು ಕೊಡುವಂಥದ್ದು. ನಾನು ಏನು ಹೇಳಿದ್ನಲ್ಲ, ಹುರುಳಿಕಾಳು ಅಷ್ಟೇ ಬೆನಿಫಿಟ್ಟು ನಿಮಗೆ ಕೊಡುವಂಥದ್ದು. ಇದು ಮೊದಲನೇ ಪ್ರಯೋಜನ ಆಯಿತು. ಇನ್ನು ಮುಂದಿನ ಪ್ರಯೋಜನ ನೋಡ್ತಾ ಬಂದರೆ, ವೆಯ್ಟ್ ಲಾಸ್ನಲ್ಲಿ, ಅಂದರೆ ಯಾರು ತೂಕ ಕಡಿಮೆ ಮಾಡ್ಕೋಬೇಕು ಅಂತ ಇರ್ತಾರೆ ಅವರಿಗೆ ಇದು ಬಹಳ ಪ್ರಯೋಜನಕಾರಿ.
ಯಾಕೆ ಅಂದರೆ ಇದು ಉಷ್ಣವೀರ್ಯ ಆಗಿರೋದ್ರಿಂದ ನಮ್ಮ ದೇಹದಲ್ಲಿ ಕಫವನ್ನು ಕಡಿಮೆ ಮಾಡುತ್ತೆ. ಇದಕ್ಕೆ ಲೇಖನ ಕರ್ಮ ಅಂತಲೂ ಹೇಳ್ತಾರೆ. ಅಂದರೆ ನಮ್ಮ ದೇಹದಲ್ಲಿ ಮೇದಧಾತುವನ್ನು ಕಡಿಮೆ ಮಾಡುತ್ತೆ, ಅಥವಾ ಯಾರಲ್ಲಿ ಬೊಜ್ಜು ಕೊಬ್ಬು ಹೆಚ್ಚಿರುತ್ತಲ್ಲ ಅಂಥದನ್ನೆಲ್ಲ ಒಂದು ಕಡಿಮೆ ಮಾಡ್ತಾ ಬರುವಂಥದ್ದು. ಹಾಗಿದ್ರೆ ಈ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇರೋರು ಹೇಗೆ ಸೇವನೆ ಮಾಡಬೇಕು? ಇದನ್ನು ಚೆನ್ನಾಗಿ ಬೇಯಿಸಬೇಕು. ನೀವು ವಿಧಿ ಅಥವಾ ಒಂದು ಪ್ರೊಸೀಜರ್ ಏನಿದೆಯಲ್ಲ ಇದನ್ನು ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಮಾತ್ರ ನೀವು ಜೀರ್ಣ ಮಾಡ್ಕೊಳ್ಳೋಕ್ಕೆ ಸುಲಭ ಆಗುತ್ತೆ, ಮತ್ತು ಇದರ ಸಂಪೂರ್ಣ ಬೆನಿಫಿಟ್ಸ್ ನೀವು ಪಡ್ಕೋಬೋದು. ನೋಡಿ, ಈ ಹುರುಳಿಯನ್ನು ಒಂದು ಸರಿಯಾದ ವಿಧಿಯಲ್ಲಿ ಒಂದು ಕುಕ್ ಮಾಡಿದ್ರೆ ಮಾತ್ರ ನಿಮಗೆ ಒಂದು ಪ್ರಯೋಜನ ಸಿಗುವಂಥದ್ದು. ಹೇಗೆ ಇದನ್ನು ತಯಾರಿ ಮಾಡಬೇಕು? ಈ ಹುರುಳಿ ಕಾಳನ್ನು ಸ್ವಲ್ಪ ಚೆನ್ನಾಗಿ ಹುರಿಬೇಕು. ಅಗ್ನಿ ಸಂಸ್ಕಾರ ನಾವು ಯಾವಾಗ ಮಾಡ್ತೀವಲ್ಲ ಆವಾಗ ನಮ್ಮ ಜೀರ್ಣ ಕ್ರಿಯೆ ಅಥವಾ ನಮಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕೆ ಬಹಳ ಸುಲಭ ಆಗುವಂಥದ್ದು. ಹುರುಳಿ ಕಾಳನ್ನು ಚೆನ್ನಾಗಿ ಹುರಿದು ನಂತರ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ. ಬೇಯಿಸ್ಬೇಕಾದ್ರೆ ನಿಮಗೆ ಇಷ್ಟ ಆಗುವಂತಹ ಸ್ಪೈಸಸ್ ಇರ್ಬೋದು, ಲೈಕ್ ಜೀರಿಗೆ, ಕೊತ್ತಂಬರಿ, ಅರಿಶಿಣ, ಈ ಥರದ್ದೆಲ್ಲ ಒಂದು ನಿಮಗೆ ಬೇಕಾಗಿರುವಂತಹ ಸ್ಪೈಸಸ್ನ ಆ್ಯಡ್ ಮಾಡ್ಬೋದು. ಆದರೆ ಒಂದು ಗಮನದಲ್ಲಿ ಇಟ್ಕೋಬೇಕಾಗಿರುವಂಥದ್ದು ಗರಂ ಮಸಾಲ, ಲೈಕ್ ಕಾಳು ಮೆಣಸು ಇರ್ಬೋದು, ದಾಲ್ಚಿನ್ನಿ, ಈ ಥರದನ್ನು ಆ್ಯಡ್ ಮಾಡೋದನ್ನು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಈ ಥರದ ಸ್ಪೈಸಸ್ ಏನಾಗುತ್ತೆ, ಇದು ಉಷ್ಣವೀರ್ಯ ಆಗಿರೋದ್ರಿಂದ ಮತ್ತು ನಮ್ಮ ಹುರುಳಿಕಾಳು ಕೂಡ ಉಷ್ಣ ಆಗಿರೋದ್ರಿಂದ ಇದರ ಕಾಂಬಿನೇಷನ್ನು ಸರಿಯಾಗಲ್ಲ. ಇದು ಪಿತ್ತವನ್ನು ವೃದ್ಧಿ ಮಾಡುವಂಥದ್ದು. ನೀವು ಏನಾದರೂ ಕೂಡ ನೀವು ಹುರುಳಿಯನ್ನು ಹುರಿದ ನಂತರ ಒಗ್ಗರಣೆ ಏನು ಮಾಡ್ತೀರ, ತುಪ್ಪವನ್ನು ಆ್ಯಡ್ ಮಾಡಿದ್ರೆ ನಿಮ್ಗೆ ಏನು ಮಾಡುತ್ತೆ, ಈ ಉಷ್ಣ ಅಥವಾ ಒಂದು ಪಿತ್ತ ಏನಿರುತ್ತಲ್ಲ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಸಹಾಯಕ ಆಗಿರುತ್ತೆ. ಇದು ಒಂದು ಪ್ರಾಪರ್ ಪ್ರೊಸೀಜರ್ ನೀವು ಫಾಲೋ ಮಾಡುವಂಥದ್ದು.